ಆಶ್ರಮದ ಕೈ ಇಟ್ಟು ಎಂದೆಂದೂ ಶಿರಾಡನ್ನು ಜೀವಂತಿರ್ತಕ್ಕೆ ಬಿಡಲ್ಲ ಅಂತ ನಾವು ಪ್ರತಿಜ್ಞೆ ಮಾಡಿದ್ವಿ. ನಮ್ಮಲ್ಲಿ ಯಾವಾಗಲೂ ರೊಕ್ಕಿಲ್ಲ, ಇವಾಗೂ ಇಲ್ಲ, ಮುಂದೂ ಇರಲ್ಲ. ಆದ್ರೆ ನಾವು ಏನು ಇಚ್ಛೆ ಪಡ್ತೀವೋ ಆಗ್ಲಂದ್ರೆ ಉಳಿಯಲ್ಲ. ತಿಂಗಳಿಗೆ 300 ರೂಪಾಯಿ ಖರ್ಚು ಮಾಡ್ತೀವಿ. ಪ್ರತಿ ತಿಂಗಳು 300 ರೂಪಾಯಿ ಕಳಿಸ್ಕೊಡೋದು. ಅವರು ಅಂದರು, ನೀವು ಎಲ್ಲಿ ಪಟ್ಟದ್ದೀವರು ಅಂತ ಕೇಳಿದ್ರು. ನಾವು ಶಿರಾಡೊಂದು ಜಾದುಗಾರ ಸ್ವಾಮಿ ಮಟ್ಟದ್ದೇನು ಅಂತ ಕೇಳಿದ್ರು. ಹೌದು, ನೀವು ಇಲ್ಲಿ ಇರಬೇಡ್ರಿ, ಕಾಶಿ ಬನ್ನಿ ಅಂತ. ಅವತ್ತು ಹೇಳಿದ್ರೆ ನಮ್ಮ ಮ್ಯಾಲ ನಜರಿತ್ತು ವಿಶ್ವೇಶ್ವರ, ಇಲ್ಲಿ ಇರಬೇಡ್ರಿ, ತಾವು ತೊಗೊಂಡು ಕಾಶಿ ಬನ್ನಿ ಅಂತ ಹೋಗ್ತಿದ್ದೆವು. 7 ದಿವಸ ಇರೋದು, ಅದು ದೀಕ್ಷೆ ಮಾಡೋದು, 1,000 2,000 ಅವರಾಗ ಮತ್ತೆ ಮುಂದೂರು ಹೋಗೋದು. 6 ಕಿಲೋಮೀಟರ್ ಮತ್ತೊಂದು ಅವ್ರು ಕಾರ್ಯಕ್ರಮ ಮಾಡೋದು. ಅಂದ್ರೆ ಇವ್ರು ಸಕ್ಸಸ್ ಆಗ್ಬೋದು. ಆದರೂ ಅವ್ರಿಗೆ ನಾವು ಕೇಳೋದೇ ನಮ್ಮದು ಜನರ ಮೇಲೆ ಭಾವನೆ ಬೆಳೆಸ್ಕೊಂಡು ಅದು ಮಾಡ್ತಾ ಮಾಡ್ತಾ ಒಂದು ಪಂಚಾಚಾರ್ಯದು ಪ್ರಚಾರ ಇಲ್ಲ. ಇಲ್ಲಿ ಏನಪ್ಪ ಜಗತ್ತು ಅಂದ್ರೆ ಶಂಕರಾಚಾರ್ಯ ಮತ್ತು 5 ಮಂದಿ ಜಗದಪ್ಪ ಅಂದ್ರೆ 10 ಕಿಲೋಮೀಟರ್ ಉತ್ಸವ ಮಾಡಿಸಿದ್ದೆವು. ಆ ಪೂಜಾ ನಮ್ಮ ಪಟ್ಟಾಭಿಷೇಕ ಆಯಿತು 72ನೇ ಇಸ್ವಿ. 73ರ ಶ್ರಾವಣ ಮಾಸದಾಗ ಒಟ್ಟಿಗೆ ಸ್ವಾಮಿಗಳು ನೀ ಸಂಗೀತ ಮಾಡಲೇಬೇಕಂದ್ರೆ ಪ್ರೆಷರ್ ಬಂತಾವ. ಜಗತ್ತಿನ ಎಲ್ಲ ಸ್ವಾಮಿಗಳು ಒತ್ತಡಿ ನೀವು ಒಬ್ಬರೇ ಸೊಳ್ಳೆ ಅಸಲಿ ನಾಟಕ ನೋಡು ಅಂತ ಹೇಳಿದ್ರು. ಆ ಒಂದು ವಿಶ್ವಾಸ ನಮಗೆ ಕೂತ್ಬಿಡ್ತಾವೆ. ಅದರಿಂದ ನಮ್ಗೆ ಅಧೈರ್ಯ ಅನ್ನೋದು ಹೋಗ್ಬಿಡ್ತು, ಹೆದರಿಕೆ ಅನ್ನೋದು ಹೋಗಿಬಿಟ್ಟಿದೆ. ಅವತ್ತಿನದು ಹೆದರಿಕಿಲ್ಲ. ಸಮಾಜ ನಿಮ್ಮ ಜೊತೆಗೆ ಹೆಂಗೆ ಸ್ಪಂದಿಸ್ತು, ಮುಂದೆ ಯಾವ ರೀತಿ ನೀವು ಅನುಭವಗಳನ್ನು ಪಡ್ಕೊಂತ ಹೋದ್ರಿ ನಮ್ಮ ಪರಂಪರೆಗೆ ಅನುಗುಣವಾಗಿ? 72ನೇ ಇಸ್ವಿದಾಗ ಪಟ್ಟಾಧಿಕಾರಿ ಆಯಿತು ಶಿರಾಡೋರ ಮಠಕ್ಕೆ. ಆದಮೇಲೆ ನಮ್ಗೆ ಏನು ಹವ್ಯಾಸ ಇತ್ತು ಕಲಿಬೇಕು. ಈ ಭಗವ ವಸ್ತ್ರಕ್ಕೆ ಇವತ್ತಿನ ಜನರೇ ಬಗ್ಗಲ್ಲ, ವಿದ್ವತ್ತಕ್ಕೆ ಬಗ್ತಾರೆ, ನಮಗೆ ಜ್ಞಾನ ಆಗಿತ್ತು. ಈಗ 4 ದಿವಸ ಎಲ್ಲರೂ ಗುರುಗಳು ಮಾಡ್ತಾರೆ. ಆದರೆ 5ನೇ ವರ್ಷಕ್ಕೆ ಯಾರು ಕೇಳಲ್ಲ ನಮ್ಗೆ. ಬರೀ ಊಟ ಮಾಡ್ಕೊಂಡು ಕುಂದ್ರ ಆಗ್ತೇವೆ. ಅದಕ್ಕೆ ಏನಾರು ಮಾಡ್ಬೇಕಂತ ತಲೆಯಾಗಿತ್ತು. ಯಾರು ಶಿಕ್ಷಣಕ್ಕೆ ಹೋಗ್ತೇಪ್ಪ ಅಂದ್ರೆ ಯಾರು ಇಲ್ಲ, ಇಲ್ಲೇ ಇರೋದು ಎಲ್ಲ ಅಜ್ಞಾನಿ ಮಂದಿ ಇತ್ತದು. ಯಾರು ವಿದ್ವಾನ್ರಲ್ಲ ಶಿರಾಡೋದಾಗ. ಗುರುಗಳು ಮಾಡ್ತಾ ಬೇಕು, ಗುರುಗಳು ಇಲ್ಲ, ಗುರುಗಳು ಮಾಡ್ತಾ ಬೇಕು. ನಮಗಿದ್ರಿಂದ ಅಳು ಬರ್ತಿತ್ತು. ಯಾಕಂದ್ರೆ ನಾವು ಕಲಿಯೋದು ನಿಂತಾನೆ. ಈಗ ಹಂಗೆ ಮಾಡಬೇಕು. 1 ವರ್ಷ ತಕ್ಕ ಹೆಂಗೋ ಮಂತನಾಗಿ ಹೋಯ್ತು. 11ನೇ ಕ್ಲಾಸ್ ಇತ್ತು, ಪರೀಕ್ಷೆ ಕೊಟ್ಟು ಹೋಯ್ತು. ಹೋದ ಕೂಡಲೇ ಒಬ್ಬ ಶಂಕರರಾವ್ ಪಾಂಡಗಳಾಯ್ತಿದ್ರು. ಇಲ್ಲ, ನೀವು ಹೋಗೋದೇ ಚಲೋ, ಮುಂದೆ ವಿದ್ವಾನ್ರಾಯಿ ಮತ್ತು ಎಲ್ಲ ಪ್ರಚಾರ ಬೆಳೆದು ನಮ್ಮ ತಲೆ ಸೇರು. ಹೋಗ್ಬೇಕಾದ್ರೆ ಖರ್ಚಿಗೆ ರೊಕ್ಕ ಬೇಕಲ್ಲ. ಆಳೆ ಏನು ಮಾಡಿದೆವಪ್ಪ ಅಂದ್ರೆ 12 ಊರು ನಾವು ಆರಿಸಿ ತೆಗೆದೆವು. ತಿಂಗಳಿಗೆ 300 ರೂಪಾಯಿ ಖರ್ಚು ಮಾಡ್ತಿದ್ವಿ. ಪ್ರತಿ ತಿಂಗಳು 300 ರೂಪಾಯಿ ಕಳಿಸ್ಕೊಡೋದು. ಅವ್ರು ಒಪ್ಕೊಂಡ್ರಾಗದಾಗ 74ನೇ ಇಸ್ವಿದಾಗ, ಇದು 73ರಾಗ ಐತಲ್ಲ ನಮ್ದು. ಇದು 74ನೇ ಇಸ್ವಿದಾಗ ಒಂದು ಅತಿರುದ್ರ ಇತ್ತು. ಎಲ್ಲಿ ಪರಳಿಯಲ್ಲಿ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗಳು ಮತ್ತು ವಿಶ್ವೇಶ್ವರ ಕಾಶಿ ಜಗದ್ಗಳು ಅಲ್ಲಿ ಬಂದಿದ್ರು. ನಾವು ರುದ್ರ ಕಳ್ಸಕ್ಕೆ 1 ತಿಂಗಳು ಅಲ್ಲಿದ್ದೆವು ಪರಳಿದಾಗ. ಅಲ್ಲಿ ಅತಿರುದ್ರ ಇತ್ತು. ಶಿವಕೋಟಿ ವೀರಭದ್ರ ಶಿವಾಚಾರ್ಯ ಅವರು 1947ರಾಗ ಅದು ನೀವು ಕೇಸ್ ಗೆದ್ದಿದ್ರು. ಜಂಗಮರಿಗಳು ಅಧಿಕಾರ ಅಂತೇಳಿ ಅವರು ಅತಿರುದ್ರ ಮಾಡಿದ್ರು, ಆಗಿದ್ದಿಲ್ಲ. ಮಾರುದ್ರ ಮಾಡಿದ್ರು, ಅತಿರುದ್ರ ಆಗಿದ್ದಿಲ್ಲ ಅಂತೇಳಿ ಒಟ್ಟಿಗೆ ಸ್ವಾಮಿಗಳು, ಮಾಜಲಗೌದವರು ಮತ್ತು ಬಡದಾಪುರ ಹಿರಿಯರು ಅವ್ರು 3 ಮಂದಿ ಕೂಡಿ ಮುಂದಾಳತ್ತು ವಹಿಸಿ ನಮ್ಮ ರುದ್ರ ಕಲಿಕೆ ಇಟ್ಟಿದ್ರು. ರುದ್ರ ಕಲಿಸಿದ್ರು, ಯಜ್ಞ ನಡೀತಿತ್ತು. ಯಜ್ಞ ನಡೆಯೋದ್ನಾಗ ಎಲ್ಲ ಮಾಡ್ತಿದ್ರು. ಆಗ ಬ್ರಾಹ್ಮಣರು ಹೆಣ್ಮಕ್ಳು ಕೇಳಿಸ್ತಿದ್ರು, ಮತ್ತು ಅವ್ರಿಗೆ ಬುದ್ಧಿ ಹೇಳಿ ಮತ್ತೆ ಹಚ್ತಿದ್ದೆವು. ಈಗ ಆಯಿತು. ಆಗಲೇ ಕೊನೆ ದಿವಸ ಬಂದಿರಲ್ಲ. ಬಂದಾಗ ರಂಭಾಪುರಿ ಕಾಶಿಯವ್ರು ಮೊದಲು ಬಂದಿದ್ರು. ಕಾಶಿಯವ್ರು ಮೊದಲು ಬಂದಾಗ ಅವ್ರು ಒಂದು ಬಗೀಸದಿಂದ ಅಲ್ಲೇ ತಿರುಗಾಡ್ತಿದ್ರು. ರಂಭಾಪುರಿ ಅವ್ರು ಬೇರೆ ಕಡೆ ಇದ್ದಿದ್ರು. ಅಲ್ಲಿಗೆ ನಾವು ಹೊಂಟಿದ್ದೆವು. ಸಣ್ಣವರನ್ನ ಜೋದಲ್ಲಿ ಕಾಣ್ಬೇಕಾದ್ರೆ ಒಂದು ಹವ್ಯಾಸ ಇರ್ತದೆ, ಸ್ವಾಭಾವಿಕ. ಅಲ್ಲಿ ಹೊಂಟಾಗತ್ತೆ ಇವ್ರು ತಿರುಗಾಡ್ತಿರು ಕರೆದ್ರು ಅವ್ರು ಕಾಶಿ ವಿಶ್ವೇಶ್ವರ. ಸ್ವಾಮಿಗಳು ಇಲ್ಲಿ ಬರ್ರಿ ಅಂತಂದ್ರು. ಅಂದ್ರೆ ಅವ್ರು ನೋಡಿದ್ರು, ಕರ್ನಾಟಕದಲ್ಲಿ ಕಾಣ್ತಿತ್ತು ಹುಡುಗರೇ ಮ್ಯಾಗ. ಅವ್ರಿಗಂದ್ರು, ನೀವು ಎಲ್ಲಿ ಪಟ್ಟದ್ದೀವರು ಅಂತ ಕೇಳಿದ್ರು. ನಾವು ಶಿರಾಡೊಂದು ಜಾದುಗಾರ ಸ್ವಾಮಿ ಮಟ್ಟದ್ದೇನು ಅಂತ ಕೇಳಿದ್ರು. ಹೌದು, ನೀವು ಇಲ್ಲಿ ಇರಬೇಡ್ರಿ, ಕಾಶಿ ಬನ್ನಿ ಅಂತ. ಅವತ್ತು ಹೇಳಿದ್ರೆ ನಮ್ಮ ಮ್ಯಾಲ ನಜರಿತ್ತು ವಿಶ್ವೇಶ್ವರ, ಇಲ್ಲಿ ಇರಬೇಡ್ರಿ, ತಾವು ತೊಗೊಂಡು ಕಾಶಿ ಬನ್ನಿ ಅಂತ. ಅವ್ರ ಭಾಷೆ ಯಾವ ಅವ್ರದ್ದು ಗೊತ್ತಿಲ್ಲ. ಅದೇ ಪ್ರಕಾರ ಬರುವ ವರ್ಷ 74 ಒಂದು 2-3 ತಿಂಗಳದಾಗ ಕಾಶಿ ಕಲಿಯಕ್ಕೆ ಹೋದೆವು. ಕಲಿಯಕ್ಕೆ ಹೋದ್ಮೇಲೆ ಬಂದು ಪೂರ್ವ ಮಧ್ಯ ಮುಗಿಸಿದೆವು, ಉತ್ತರ ಮಧ್ಯ ಮುಗಿಸಿದೆವು, ಅಲ್ಲಿಂದ ಶಾಸ್ತ್ರಿ ಮುಗಿಸಿದೆವು, ಆ ನಂತರ ಆಚಾರ್ಯ ಮುಗಿಸಿದೆವು. ಆಚಾರ್ಯ ಕಲಿಯೋದನ್ನ ಮೊದಲು ನಾವು ಏನಪ್ಪ ಅಂದ್ರೆ ಆಚಾರ್ಯ ಶಾಸ್ತ್ರಿಯವರೆಗೆ = BA. ಶಾಸ್ತ್ರಿಯವರೆಗೆ ನಾವು ಯೋಗ ಅಲ್ಲಿ ನಿಪ್ಪಾಣಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ನಿಪ್ಪಾಣಿ ಸ್ವಾಮಿಗಳಿದ್ರು. ಅವರು ಸಂಪೂರ್ಣ ಸಂಸ್ಕೃತಿ ಡಿಪಾರ್ಟ್ಮೆಂಟ್ ಹೆಡ್ ಇದ್ರು ಅವರು.
ಅವ್ರು ಭಾರಿ ಪೂಜಾ ಪಾಠಗಳು, ದೇವಿ ಆರಾಧಕರು. ನಮ್ಗೆ ನೀವು ಸ್ವಾಮಿಗಳಾಗಿ ಬಿಟ್ಬಿಡ್ರಿ, ನಮ್ಗೆ ಯೋಗದಾಗ ಬರೀತಾರೆ ಅವರು. ಶಾಸ್ತ್ರೀಯದಾಗ ಅವ್ರು ಇದ್ದಾಗ ಆನಂದ ಅನಿಸ್ತಿತ್ತು, ಓದ್ತಿದ್ದೆವು, ಪಾಠ ಹೇಳ್ತಿದ್ರು, ಬರ್ತಿದ್ದೆವು ಯೂನಿವರ್ಸಿಟಿಗೆ. ಅವರು ತೀರ್ಕೊಂಡ್ರು ಶಾಸ್ತ್ರೀಯ ಆದ್ಕೊಂಡೆ ತೀರ್ಕೊಂಡ ಮ್ಯಾಗ ಅಲ್ಲಿಂದ ಹೆಂಗೆ ಮಾಡ್ಬೇಕಂತೇಳಿ ಅಲ್ಲಿಂದ ಡಿಪಾರ್ಟ್ಮೆಂಟ್ದಾಗ ಹೇಳಿದ್ರೆ ನಮ್ಗೆ ಹೊಂದಾಣಿಕೆ ಅನಿಸಲಿಲ್ಲ. ಅಲ್ಲಿಂದ ನೀಲಕಂಠ ಶಿವಾಚಾರ್ಯ ಅಂತ ಒಬ್ಬರಿದ್ರು, ಸಾವಳಿಗೆ ಇವತ್ತು ಅಲ್ಲಿರ್ತಿದ್ರು. ಅವ್ರ ಮಾಧ್ಯಮದಿಂದ ಮತ್ತು ವೇದಾಂತಕ್ಕೆ ಹೋದೆ. ವೇದಾಂತ ತೊಗೊಂಡು ಓದ್ತಿದ್ದೆವು. ಅದು 2 ವರ್ಷ ಆಯಿತು. ಅಲ್ಲಿಂದ ಏನಾಯ್ತಪ್ಪ ಅಂದ್ರೆ ಈ ಇದ್ದ ಕಾಶಿ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಪ್ರಯತ್ನ ಪಟ್ಟು ಸಂಪೂರ್ಣ ಸಂಸ್ಕೃತಿ ವಿಶ್ವವಿದ್ಯಾಲಯದಾಗ ನಮ್ಮದು ಶಕ್ತಿ ವಿಶ್ವ ಸ್ಥಾಪನೆ ಆಯಿತು. ಅದಕ್ಕೆ ವಿದ್ಯಾರ್ಥಿ ಯಾರೂ ಇದ್ದಿದ್ದಿಲ್ಲ. ಅದಕ್ಕೆ ನೀವು ಅದು ಬಿಟ್ಬಿಡ್ರಿ, ಇದಕ್ಕೆ ವಿದ್ಯಾರ್ಥಿ ಆಚಾರ್ಯ ಫಸ್ಟ್ ಇಯರ್ದಾಗ 3 ವರ್ಷ ಆಚಾರ್ಯ ಇರ್ತಾಳೆ. ಈಗ 3 ವರ್ಷ ಶಾಸ್ತ್ರಿ ಆಗ್ಯದ, ಅದು 2 ವರ್ಷ ಆಗ್ಯದ. ಆಚಾರ್ಯ ಇದ್ದಾಗ ಫಸ್ಟ್ ನಾವು ಅಲ್ಲಿ ವಿದ್ಯಾರ್ಥಿಗಳು, ನಾವು ಮಾತ್ರ ವಿಜಯಪುರ ಜಿಲ್ಲಾ ಬಬಲೇಶ್ವರ ಸ್ವಾಮಿಗಳು. ಇಬ್ಬರು ಆಚಾರ್ಯಕ್ಕೆ ಫಸ್ಟ್ ಇಯರ್ದಾಗ ಜಾಯ್ನ್ ಆದೆವು. ಜಾಯ್ನ್ ಆಗಿ ಅಲ್ಲಿಂದ ಆಚಾರ್ಯ ಮುಗಿಸ್ಕೊಂಡ್ಬಂದಿದ್ದೆವು. ಆಚಾರ್ಯ ಮುಗಿಸ್ಕೊಂಡಾಗ ಪಟ್ಟದವ್ರು ಇದ್ಮೇಲೆ ನಮ್ಗೆ ಏನು ಜಾಸ್ತಿ ಇತ್ತಪ್ಪ ಅಂದರೆ ಈ ಮಠಕ್ಕೆ ಐದು ಮಠದ ಕಲ್ಯಾಣ ಮಾಡಬೇಕು, ಕಟ್ಟಡ ಮಾಡಬೇಕು, ಶಿಷ್ಯರಲ್ಲಿ ದೀಕ್ಷಾ ಮಾಡಬೇಕು, ಒಂದು ಜಾಗೃತಿ ಮಾಡ್ಬೇಕು ಅನ್ನೋದು ತಲೆ. ಹಾಗೆ ಮಾಡ್ತಾ ನಾನು ಅಲ್ಲಿ ಕಲ್ತು ಬಂದೆವು. 86ನೇ ಇಸ್ವಿದ ಈ ಕಡೆ ಬಂದೆವು. 4 ವರ್ಷ ಪ್ರತಿನಿತ್ಯ ಒಂದು ಊರಿಗೆ ಹೋಗ್ತಿದ್ದೆವು. 7 ದಿವಸ ಇರೋದು, ಅದು ದೀಕ್ಷಾ ಮಾಡೋದು, 1,000 2,000 ಹೊರಗೆ ಮತ್ತೆ ಮುಂದೂರಿಗೆ ಹೋಗೋದು. ಅಷ್ಟು ಮಾಡುವತ್ನವನು ಸಹಿತ ಇಲ್ಲಿ ಕೆಲವು ಮಂದಿ ಮಹಾರಾಷ್ಟ್ರ ಸ್ವಾಮಿಗಳು ಇರ್ತಿದ್ರು. ಮಹಾರಾಷ್ಟ್ರ ಕರ್ನಾಟಕ ಸಂಘರ್ಷ. ನಾವು ಇಲ್ಲಿ ದೀಕ್ಷೆ ಮಾಡ್ಕೊಂಡ್ರೆ 2 ಕಿಲೋಮೀಟರ್ ಮತ್ತೊಂದು ಅವ್ರು ಕಾರ್ಯಕ್ರಮ ಮಾಡೋರು. ಅಂದ್ರೆ ಇವ್ರು ಸಕ್ಸಸ್ ಆಗ್ಬೋದು. ಆದರೂ ಅವ್ರಿಗೆ ನಾವು ಕೇಳಂದ್ರೆ ನಮ್ಮದು ಜನರ ಮೇಲೆ ಭಾವನೆ ಬೆಳೆಸ್ಕೊಂಡು ಅದು ಮಾಡ್ತಾ 1,00,000 ಜನರಿಗೆ ನಾವು ದೀಕ್ಷೆ ಮಾಡಿರ್ಬೇಕು. ನಾನು ಹೇಳಿರೋದು ಎಲ್ಲ ಕಡೆ ತಿರುಗಾಡಿ ಮಾಡಿ ಬಂದ ಮ್ಯಾಗ ಅಲ್ಲಿದಿಂದ ಒಂದು ಸಮರ್ಥ ಸಾಲಿಗೆ ಬಂದೆವು. ಬಂದ ಮ್ಯಾಗ ಏನಾಯ್ತಂದ್ರೆ ಒಂದು ದೊಡ್ಡ ಕಾರ್ಯಕ್ರಮಕ್ಕೂ ಈ ಕಡೆ ಪಂಚಾಚಾರ್ಯದು ಪ್ರಚಾರ ಇಲ್ಲ. ಇಲ್ಲಿ ಏನಪ್ಪ ಜಗತ್ತು ಅಂದ್ರೆ ಶಂಕರಾಚಾರ್ಯ, ಈ ಅವಸ್ಥೆ ಇತ್ತು. ಅದಕ್ಕೆ ಹೆಂಗೆ ಮಾಡ್ಬೇಕಂತೇಳಿ 5 ಮಂದಿ ಉತ್ಸವ ಮಾಡಿದ್ರಂದ್ರೆ ಬರಬ್ಬರಿ ಬರ್ತಾ ತಾನೇ ಬೀಳುತ್ತೆ ಪ್ರಭಾವ ಅಂತೇಳಿ ಅಲ್ಲಿಂದ ಇಲ್ಲಿಯವರಿಗೆ ಎಲ್ಲರಿಗೆ ಪ್ರೇಮದ ತೊಗೊಂಡು ಇಲ್ಲಿ ಜನರಿಗೆ ಎಲ್ಲ ಮರಾಠ ಮಂದಿಗೆ MLAಗಳಿಗೆ MP ಗಳಿಗೆ ತೊಗೊಂಡು ಏನಪ್ಪ ಅಂದರೆ ಒಂದು ಉತ್ಸವ ಮಾಡೋದು, ಯಜ್ಞ ಮಾಡೋದು ಕಳಿಸಿದ್ರು. 91ನೇ ಇಸ್ವಿದಾಗ ಡಿಸೆಂಬರ್ 4ರಿಂದ 12ರವರೆಗೆ ಮಾಡಿದಾಗ ಅಲ್ಲಿಂದ ಇವರು ಚಂದ್ರಶೇಖರ ಶಿವಾಚಾರ್ಯ ಅವ್ರು ಬರೆದಿದ್ರು ಸಿದ್ಧಾಂತ ಶಿಖಾಮಣಿ. ಅದು ಮರಾಠಿದಾಗ ಪ್ರಿಂಟ್ ಮಾಡಿಸ್ತು, ಅವ್ರಿಗೆ ಬೆನ್ ಹಾಕ್ತಿದ್ರು. ಅದಕ್ಕೆ ಅರ್ಧ ದುಡ್ಡು ನಾವು ಕೊಟ್ಟಿದ್ದೆವು, ಅರ್ಧ ದುಡ್ಡು ಅವ್ರು ಹಾಕೋರು. ಮರಾಠಿದಾಗ ಬರೆದಿದ್ರು. ಮತ್ತು ಆ ಹೇಳಾಗ ರುದ್ರಮಣಿ ಶಿವಾಚಾರ್ಯ ಇದ್ರು, ರಂಭಾಪುರಿ ಪೀಠದ 91ನೇ ಇಸ್ವಿ. ಅವ್ರು ನಾವು ಅಲ್ಲಿ ತನಕ ಟ್ರಾನ್ಸ್ಲೇಷನ್ ಮಾಡಿದ್ದೆವು. ಯಾರು ಕನ್ನಡದಾಗ ಬರೆದಿರೋರು ಇವರು ಸಿದ್ಧಾಂತ ಶಿಖಾಮಣಿ, ಶಿವಯೋಗಿ ಶಿವಾಚಾರ್ಯ ಬರೆದಿದ್ದು, ಅದು ಕನ್ನಡದಿಂದ ಮರಾಠಿದಾಗ ನಾವು ಕಲ್ತ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿದ್ದು. ಅದನ್ನು ಓದಿದ್ರು ಅವರು, ರುದ್ರಮಣಿ ಜಗತ್ತು ನಾವು ಬರೆದಿದ್ದು. ಅವ್ರದ್ದು ಓದಿದ್ರು. ನಿಮ್ಮದೇ ಚಲೋ ಅಂದರು. ಯಾಕಂದ್ರೆ ನಿಮ್ಮದು ಶೈಲಿಯಾದ ಮರಾಠಿದು ಭಾಳ ಚಲೋ ಅದ, ಅದೇ ಪ್ರಿಂಟ್ ಮಾಡೋದು. ಅದಕ್ಕೆ ಒಮ್ಮಿಂದೊಮ್ಮೆ ಅವ್ರಿಗೆ ಹೆಂಗಂದ್ರೆ ಇಲ್ಲ ಹಿಂಗಲ್ಲಕತ್ರ ಇದೇನು ತೋರೈತಂದ್ರು. ಆಯಿತು, ಆಳೆ ಸಣ್ಣವರಿದ್ದಾನೋ ಅಂತ ಅವ್ರ ಗುರುಗಳು. ಯಾಕಂದರೆ ನಮ್ಮದು ಕಾಶಿ ಶಾಖಾ ಮಠ ಸಿರಾಡೋಣ, ಅದಕ್ಕಂತ ಹೆಂಗೆ ಅದು ಪ್ರಿಂಟ್ ಮಾಡಿ ನಮ್ಮದು ಅದ್ರಾಗ ಹೆಸರೈತಿ, ಅದು ಸಹಯೋಗದ ಅಂತೇಳಿ ಫೋಟೋ ಹಾಕಿ ನಮ್ಮ ಗುರುಗಳದ್ದು ನಮ್ದು ಹಾಕಿ ಅದ್ರದಾಗ ಅದು ಪ್ರಿಂಟ್ ಮಾಡಿ ಇಲ್ಲಿ 7 ದಿವಸ ಯಜ್ಞ ಆಗಿತ್ತಲ್ಲ, ಆ ಯಜ್ಞದಾಗ ದಿನ 1,00,000 ಜನ ಇರ್ತಿತ್ತು. ಆ ಸಂದರ್ಭದಾಗ ನಾವು ಪರಿಚಯ ಇರೋದು ಆ ಹೆಚ್ಚಿನ ಪ್ರಚಾರ ಈ ಜಿಲ್ಲೆದಾಗ ಆಗಿತ್ತು. ಮತ್ತು 5 ಮಂದಿ ಜಗದಪ್ಪ ಅಂದ್ರೆ 10 ಕಿಲೋಮೀಟರ್ ಉತ್ಸವ ಮಾಡಿಸಿದ್ದೆವು ಆ ಎಳೆಗೆ 91ರ. ಅದಕ್ಕೆ SP ಹಿರೇಮಠ ಆವೇದಾಗ ಆಳಿಗೆ ಬಂದಿದ್ದಾರೆ. ಇಲ್ಲಿ ಯಾಕೆ ಬಂದಿದ್ದಾರಪ್ಪ ಅಂತಂದ್ರೆ ಒಂದು ಕಾರಣ ಅದ. ಆ ಎಳೆಗ ತೀರ್ಕೊಂಡ್ರು ಅವರು, ರುದ್ರಮಣಿ ಜಗದ್ರು ತೀರ್ಕೊಂಡ ಮ್ಯಾಗ ರಂಭಾಪುರಿ ಪೀಠಕ್ಕೆ ಈಗ ಇದ್ದವರಿಗೆ ಇಲ್ಲೇ ಇಲ್ಲಿ ಕಿರೀಟ ಹಿಡಿದು ಸೊಲ್ಲಾಪುರದಾಗ 6 ಮಂದಿ ಜಗದ್ರು ಬರ್ತಾರೆ ಅಂತ ಫೋನ್ ಮಾಡಿದ್ರು ಕಾಶಿ ಜಗತ್ತು ಈ ಕಾರ್ಯಕ್ರಮಕ್ಕೆ. ಅದು ಭಾಳ ಚಲೋ ಆಯ್ತು ಅಂದೆವು. ಅದು ಸರಿ ಹೊಂದಿದ್ದಿಲ್ಲ, ಅವ್ರು ಹೊರಟು ಹೋಗ್ಬಾರ್ದು. ಮತ್ತು ಸಿದ್ದೇಶ್ವರ ಜಗತ್ತು ಬರ್ಲಾತ್ ಕೂತು. ಯಾಕಂದರೆ ನಾನು ಮಾತು ಕೇಳೋದಾಗಿತ್ತು, ಸ್ಥಿರಾಚಾರ ಅನ್ನೋದು ಅವ್ರು ಹಠ ಹಿಡಿದಿದ್ರು, ಬರ್ಕೊಡ್ರಿ. ಇವ್ರು ಬರ್ಕೊಡೋದಿಲ್ಲ. ಅವ್ರು ಸಿದ್ದೇಶ್ವರ ಜಗತ್ತುಗಳು ಇದ್ದರೆ ಇವ್ರು ಪಟ್ಟಾಚಾರ್ಯಾಗಿತ್ತು ಚಂದ್ರಶೇಖರ ಸ್ವಾಮಿ. ಅವ್ರು ಇಲ್ಲ ಆಗ್ತಿದ್ದಿಲ್ಲ. ಆದ್ರೆ ಅವರಿಗೆ ಇವರು ಒಪ್ಪಲಿಲ್ಲ. ನಾ ಬರಲ್ಲ ಅಂದರು. ಅಲ್ಲಿ ಇವರು ಎಷ್ಟು ಮಂದಿ ಅಂದ್ರೆ 3-4 ಮಂದಿ ಬಂದಿದ್ರು. ಪುಸ್ತಕ 4 ತಾಸಿನಾಗ ನೀವು ಬರಲಿಲ್ಲ, ಎಲ್ಲರೂ ಜನ ಬಂದಿಲ್ಲ, ಅವ್ರು ಹಂಗೆ ವಾದ ಅಂತ ಹೇಳಿ ಅವ್ರು ಇಬ್ಬರಿಗೆ ಬೈದೇವು. ಶ್ರೀಸಂದ್ರ ನೀವು ಮನುಷ್ಯನ ಅಲ್ಬಿಡತ್ತ. ಒಂದು ಲ್ಯಾಂಡ್ ಫೋನ್ ಇತ್ತು ನಮ್ದು, ತಾಬರ್ ತೋಡು ನಾವು ಸಿದ್ದೇಶ್ವರ ಜಗದೊಳಗೆ ಫೋನ್ ಹಚ್ಚಿದೆವು. ಏನಕ್ಕೆ ಫೋನ್ ಹಚ್ಚಿದೆವು? ಅವರು
ಮತ್ತು ಇಲ್ಲಿ ಜನರು 5 ಮಂದಿ ಎಂದೂ ಕೂಡಲ್ಲ ಅಂತ ಪ್ರಚಾರ ಆಗಿಬಿಟ್ಟದ ಮಾರಾಟದಾಗ. ನೀವು ಸಾಯ್ತೀರ, ನಾವು ಸತ್ಯ ಎರಡು ಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಬರಲಿಲ್ಲ ಅಂದ್ರೆ ನಾವು ಎತ್ಕೊಂಡು ಸಾಯ್ಬೇಕಾದ. ಮತ್ತು ನಾನು ಕಾಲು ಉಪಯೋಗ ಹ್ಯಾಂಗೆ ಬರಲಿ ಅಂತ ಕೇಳೋದು. ಅವ್ರದ್ದು ಕಾಲು ಉಪ್ಪಿದ್ರೆ ಸಮಾಜ ಸಂಗಮನ ಕಟ್ಟಿಸ್ತೀವಿ ಏನಾಯ್ತಂದ್ರೆ ಅಂತ ಹೇಳಿ ಹೊಂಟು ನೋಡೋದು ಹೇಳಿಕೆ 4 ತಾಸಿನ ಇಲ್ಲಿ ಬಂದ್ರ ಸಿದ್ದೇಶ್ವರ ಬಂದಿರೋ ಮರಳರಾತ್ರಿ. ಮತ್ತು ಇವ್ರ ಮಂದಿಗೆ 5 ಮಂದಿದಾಗ ಜನರಿಗೆ ಅದು ಉಳಿದಿದ್ದು ಗುರ್ತಾಗಲ್ಲ, ನಮಗೆ ಗುರ್ತಾಗ 5 ಮಂದಿ ಅವರು ಬಂದಿರೋ ಪ್ರಚಾರದಾಗ ಆಗಿತ್ತು. ಅದು ಪ್ರಚಾರ 7 ದಿನ ಆದ ಕೂಡಲೇ ಜನ ನೋಡ್ತೀನಿ ಎಲ್ಲ ಶಂಕರರಾವ್ ಚವ್ಹಾಣ, ಶಿವರಾಜ್ ಪಾಟೀಲ 7 ದಿನ ಇಲ್ಲೇ ಇತ್ತು. 5 ಮಂದಿ ಜಗದೊಳಗೆ 7 ದಿನ ಇಲ್ಲೇ ಇತ್ತು. ಆದ್ರೆ ಏನೂ ಇರಲಿಲ್ಲ, ಬಿಲ್ಡಿಂಗ್ ಇರಲಿಲ್ಲ. ಆ ಶಾಲೆದ ಒಂದು ಮ್ಯಾಲಿಂದ ಒಂದು ಅಷ್ಟೇ ಇತ್ತಿತ್ತು ರೂಮ. ಮತ್ತು ಇಲ್ಲಿ ಹಿಂದೊಂದು ಮಾರವಾಡಿ ಇತ್ತು. ಏನಿಲ್ಲ ಸುಮ್ಮ ಪತ್ತ ತಗಡಿದ್ದಿತ್ತು. ಅದರದಾಗ 1-2 ಜಗತ್ತಗಳು, ಅಲ್ಲಿ ಮ್ಯಾಲ 1-2 ಜಗತ್ತಗಳು, ಹಿಂಗೆಲ್ಲ ಇಟ್ಕೊಂಡು ಏನೋ ಮಾಡಿ ಅಲ್ಲೇ ಒಂದು ಮನೆ ಇತ್ತು, ಅಲ್ಲೇ ಒಂದು ಒಬ್ಬರಿಗೆ ಇಟ್ಕೊಂಡು ಈ ಪ್ರಕಾರ ಮಾಡಿ 7 ದಿನ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಹಿಡಿದ್ರೆ ಶುರು ಆಯಿತು. ಎಲ್ಲ ಇವರಿಗೆ ಜಗತ್ತು ಮಾಡ್ಬೇಕನ್ನೋ ಶುರು ಆಯ್ತು, ಚರ್ಚೆ ಆಯಿತು. ಎಲ್ಲರೂ ಅದು ನಾವು ಲಕ್ಷ್ಯ ಕೊಡ್ತೀವಿ. ಜಗತ್ತು ಆಗಬಾರ್ದು, ಇದೇ ಆಗಿದೆ ಹೊರಗಡೆ ಆಗ್ಯದ, ದೇಶ ತುಂಬ ಯಾಕಂತ ಹೇಳಿ ಪಟ್ಟ ದೇವ್ರನ್ನೇ ಆಗಬಾರ್ದಾಗಿತ್ತು ಅಂತೇಳಿ ನಾವು ಅದಕ್ಕೆ ಆಗಬಾರ್ದು ಅನ್ನೋ ಮನಸ್ಸಿನಾಗ ಪಕ್ಕ. ಯಾಕೆ ಆಗಬಾರ್ದು ಅನ್ನೋ ಭಾವನೆ ಬಂತು ಅಂದ್ರೆ ನಾವು ಎಷ್ಟು ದುಡಿದ್ರು ಸಹಿತ ಕೊನೆ ಏನು ಮಾತು ಸಮಾಜ ನಮ್ಗೆ ಗೊತ್ತಿತ್ತು. 2ನೇ ಮಾತು, ನಾವು ಇಷ್ಟೆಲ್ಲ ಯಾಕೆ ಜಗತ್ತು ತಿರುಗಾಡ್ಕೋತ ಹೋಗೋದು? ಯಾಕೆ ಆರಾಮ್ಸಿ 100 ಕಿಲೋಮೀಟರ್ದಲ್ಲಿ ಇಲ್ಲಿ ಹಾಸ್ಟೆಲ್ ಇತ್ತು, 400 ವಿದ್ಯಾರ್ಥಿಗಳು, ಮಾನ ಮರ್ಯಾದೆ, ಕಾರ್ ಗಾಡಿ ಇತ್ತಾಳೆ. ಇದಕ್ಕಿಂತ ಏನು ಸುಖ ನಮ್ಗೆ ಸಿಗೋದ ಜಗತ್ತಿನಾಗ? ಇನ್ನೊಂದು ಸಲ ದುಡಿದಕ್ಕಿಂತ ಇಟ್ಟು ನಾವು ಕೂಡ ಆರಾಮ್ಸಿಗೆ ಜೀವನ ಕಳಿಬೋದಲ್ಲ. ಅದರ ಸುಖ ಇಲ್ಲ ನಮ್ಗೆ ಗೊತ್ತಿತ್ತು. ಪಲ್ಯಕ್ಕೆ ಕೊಡೋದು, ಪ್ರವಾಸ ಮಾಡೋದು, ಇದು ನಮ್ಮ ಮೊದಲೇ ಅನುಭವ ಬಂದಿತ್ತು. ಇದು ಸುಖದ ಜೀವನ ಅಲ್ಲ, ಕಷ್ಟದ ಜೀವನ ಅಂತ. ಅದಕ್ಕೆ ಆಗಬಾರ್ದು ಅನ್ನಿಸ್ತಿತ್ತು. ಪಟ್ಟದೇವರಿದ್ದಾಗ ಆನಂದ ಅನಿಸುತ್ತ ನಿಮ್ಗೆ? ಆಚಾರ ಪರಂಪರೆ ಆ ಪಟ್ಟದೇವ್ರ ನಾವು ಎಂತ ಪಟ್ಟ ಸಿಗತ್ತಲ್ಲ ಹಿಂದಿನ ಮನೆ ಬಿಟ್ಟಿದ್ದೆವು. ನಮ್ಮದ್ರ ನಾವು ದೊಡ್ಡ ಆನಂದವಾಗಿದ್ದೆವು. ನಾವು ಎಷ್ಟು ಓದ್ತಿದ್ದೆವು, ಹಳ್ಳಿ ಮಂದಿಗೆ ಓದ್ತಿದ್ದೆವು, ಜೋಳ ತರ್ತಿದ್ದೆವು, ಏನೋ ಮಾಡ್ತಿದ್ದೆವು. ಅಲ್ಲಿಗೆ ಅವ್ರ ಭಕ್ತಿ ಬಂದು ಕಾಣ್ತಿದ್ರು. ಅದ್ರಾಗ ಸಂಗೀತ ಪೂಜೆ ಯಾವಾಗಿಂದ ಪ್ರಾರಂಭ ಮಾಡಿ? ಸಂಗೀತ ಪೂಜಾ ನಮ್ಮ ಪಟ್ಟಾಭಿಷೇಕ ಆಯಿತು 72ನೇ ಇಸ್ವಿ. 73ರ ಶ್ರಾವಣ ಮಾಸದಾಗ ಒಟ್ಟಿಗೆ ಸ್ವಾಮಿಗಳು ನೀ ಸಂಗೀತ ಮಾಡಲೇಬೇಕಂತ ಪ್ರೆಷರ್ ಬಂತಾವ. 73ನೇ ಇಸ್ವಿದಾಗ ಶ್ರಾವಣದಾಗ ಅವರೆಲ್ಲ ಸೇವಾದಾರಿ ಕಳಿಸ್ಕೊಟ್ರು. ಎಲ್ಲ ಸಾಮಾನು ಅವರು ಕಳಿಸ್ಕೊಟ್ರು ಸಂಗೀತ ಪೂಜೆ ಅಂತ. ಅದು ಹಂಗೆ ಲಿಂಕ್ ಹತ್ಬಿಟ್ಟಿದ್ದು, ಅದು ಹಂಗಾಗಿ ಹತ್ಬಿಡ್ತದೆ. 73ನೇ ಇಸ್ವಿದಿಂದ ಪ್ರಾರಂಭ. ಅಲ್ಲಿಂದ ನಿರಂತರ ಮಾಡ್ಕೊಂತ ಬಂದಿರಿ? ನಿರಂತರ ಮಾಡ್ಕೊಂಡು ಮತ್ತು ಅನುಷ್ಠಾನ ಮಾಡ್ತೀವಲ್ಲ. ಕಾಶಿ ಕಲಿಯೋತ್ನಾಗ ನಮ್ಮಷ್ಟು ಸಂಕ್ಷಿಪ್ತ ಇಟ್ಕೊಂಡು ಸಹಿತ ನಾವು ಅನುಷ್ಠಾನ ಬಿಟ್ಟಿಲ್ಲ. ಜಪ ಮಾಡಿದೆವು. ಅದರಿಂದ ಇಷ್ಟ ಆರ್ತಿಗಳಿಂದ ಸ್ವಲ್ಪ ಆರ್ತಿಗಳು ಇಟ್ಕೊಂಡೆವು. ಅದು ನಾವು ಉಪವಾಸ ಮಾಡೋದು, ಅದು ನಾವು ಯಥಾ ಪ್ರಕಾರ ಅದು ಕಂಟಿನ್ಯೂ ಮಾಡ್ಕೊಂಡು. ಅನುಷ್ಠಾನದಲ್ಲಿ ಏನು ಒಂದು ವಿಶಿಷ್ಟ ಶಕ್ತಿ ಅನ್ನಿಸ್ತು? ಏನು ಭಾವನೆಗಳು ಹೊಸದು ವಿಶಿಷ್ಟ ಅನುಷ್ಠಾನದಾಗ ಅಂದ್ರೆ ಏನಿರ್ತೈತೆ, ಮನುಷ್ಯನಿಗೆ ಶಾಂತಿ ಇದು ಪ್ರಥಮ ಇರ್ತದೆ ಎಲ್ಲರ ಪ್ರತಿಯೊಬ್ಬನಿಗೆ. ಅದರದಾಗ ನಾವು ಪೂಜೆ ಮಾಡ್ಕೊಳಕ್ ಮತ್ತು ಪೂಜೆ ಅಂದ್ಕೊಳ್ಳಿ ನಮ್ದು ಏನಂತಾರ ಹೆಂಗೆ ಮೈ ಉಬ್ತದ ಅಂತಾರಲ್ಲ ಕುಸ್ತಿ ಪಾಡದಾಗ, ಪೂಜೆ ಅಂದ್ಕೊಳ್ಳಿ ನಮ್ಗೊಂಥರ ಉಲ್ಲಾಸ ಬರ್ತಿತ್ತು. ಯಾರು ಮಾಡಿಸ್ತಾರೆ, ಖರ್ಚಿಗೆ ಯಾರ್ಯಾರು ಮಾಡೋದಕ್ಕೆ ಮಾಡಿಸ್ಬೇಕು, ಪೂಜೆ ದಿನ ಮಾಡೋದು ಮಾಡ್ಬೇಕಂತ ಈ ಭಾವನೆ ನಮ್ಮ ಬಂದಿತ್ತು. ಅದ್ರಾಗ ಆನಂದ ಇತ್ತು. ಟೈಮ್ ತಪ್ಪು ಕೊಡ್ತಿದ್ದಿಲ್ಲ. ರಾತ್ರಿ 2 ಗಂಟೆಗೆ ಹೇಳ್ತಿದ್ದೆವು ಮತ್ತು 6 ಗಂಟೆ ತನಕ ಎಲ್ಲ ಜಪ ತಪ ಮುಗಿತಿದ್ದು. ಸ್ನಾನ ಮಾಡಿದೆವು ಅಂದ್ರೆ ಮುಂಜಾನೆ 10-10:30 ತನಕ 11 ತನಕ ಎಲ್ಲ ಪೂಜೆ ಮುಗಿತಿತ್ತು. ಮತ್ತು ಮಧ್ಯಾಹ್ನ 2 ಗಂಟೆ ಮಾಡ್ಕೊತಿದ್ವಿ ಶ್ರಾವಣದಾಗ. ಮತ್ತು 2 ಗಂಟೆ ಸ್ನಾನ ಮಾಡ್ತೀವಿ, ರಾತ್ರಿ 9 ತನಕ ಮುಗಿತಿತ್ತು. ಅನ್ನ ಸಮ ಮಾಡೋದು ಇದು ನಮ್ಮ ನಿತ್ಯ ಕ್ರಿಯೆ ಆಗಿತ್ತು. ನೀವು ಪಟ್ಟಾಧ್ಯಕ್ಷ ಆಗುವಾಗ ನಿಮ್ಮ ಗುರುಗಳು, ಶಿರಾಡೋಣ ಮಠದ ಹಿರಿಯ ಗುರುಗಳು, ಅವ್ರ ಸೇವಾ ಮಾಡಿರ್ತಾವು. ಈ ಮಠದ ಅನುಭವಗಳಿದ್ದಿಲ್ಲ. ಹೆಂಗೆ ಅದನ್ನು ಅನುಭವ ತೊಗೊಂಡ್ರಿ? ನಿಮ್ಮ ಗುರುಗಳು ನಿಮ್ಗೆ ಹೆಂಗೆ ಯಾವ ರೀತಿ ಆಶೀರ್ವಾದವನ್ನು ಕಾರುಣ್ಯ ಕೊಟ್ಟರು? ಗುರುಗಳು ಏನು ಹೇಳಿದ್ರೆ ಅವ್ರು ದೊಡ್ಡ ಆಶೀರ್ವಾದ ಆಗ್ಯದ. ನಾವು ಸೇವೆ ಮಾಡಿಲ್ಲ, ನಾವು ಸಿಕ್ಕಿದವ್ರಿಗೆ ಒಂದು ದೊಡ್ಡ ಆನಂದಾಗಿ ಮಾಡ್ಯಾರ. ನಾವು ಸೇವೆ ಏನೂ ಮಾಡಿಲ್ಲ. ನಾವು ಈ ಅಂಕ ಕಲಿಯಕ್ಕೆ ಹೆಂಗೆ ಹೋಗ್ಬೇಕು ಅದನ್ನೇ ತಲೆಗಿತ್ತು ನಮ್ಗೆ. ಇಲ್ಲಿ ಕೂತ್ರೆ ಮುಂದೆ ಆಗತ್ತು. ಅವ್ರು 8 ದಿನ ಇದ್ರು ಹೋಗಿ ಬರ್ತೇವೆ ಸೋಲಾಪುರಕ್ಕೆ ಅಂತ ಹೋದೆವು. 8 ದಿನಕ್ಕೆ ಬರ್ಬೇಕು ನೋಡ್ತಾರೆ. ಬಂದರು ಬರೋದಕ್ಕಿಂತ ನಮ್ಮ ಮ್ಯಾಗ ಭಯಂಕರ ಪ್ರೇಮ ಬೆಳೆದಿರ್ತಾವೆ. ಬರೋದಾಗ ನಾವು ತೆಳ್ಳಗಿದ್ದೇವಪ್ಪ. ಬರೋದಾಗ ಒಂದು ಆಕಳು ತೊಗೊಂಡಿದ್ದೆವು, ಕರಿ ಆಕಳ, ಕಪಿಲ ಆಕಳು ತಂದೆವು, ಹಾಲಿಗೆ ಕೂಡ ಅಂತೇಳಿ ಅದೊಂದು ಕಾಕ್ಲತ್ತಿತ್ತು. ಮತ್ತು 4 ದಿನದ ಕೂಡ ಮತ್ತೆ ಪರೀಕ್ಷೆ ಹೋಗ್ತದಲ್ಲ, ಅದು ಮಾರ್ಕ್ಸ್ದ ಪರೀಕ್ಷೆ ಇತ್ತು. 11ನೇ ಮೆಟ್ರಿಕ್ ಆಗಿತ್ತು. ಅದಕ್ಕೆ ಆ ಕಡೆ ನಮ್ಗೆ ದ್ಯಾಸ ಇತ್ತು. ಹೋಗಿ ಬರ್ತೇವೆ ಅಂತ ಸಿಟ್ಟಿಗೆ ಬರ್ತಿದ್ರು. ಮತ್ತು ಇಲ್ಲ ಬರ್ತೇವೆ ಅಂತಂದ್ರು. ಮತ್ತು ಹಿಂಗೆ ಒಮ್ಮೆ 2 ಸಾರಿ ಹೋಗೋದು ಬರೋದ್ರಾಗ ಅಲ್ಲಿಂದ ತಾರು ಬಂತು. ಸೀರಿಯಸ್ ಬಂದು 2 ದಿವಸ ಇದ್ದೆವು. ಅಲ್ಲಿಂದ ನಾಳೆಗೆ ಹೋಗೋರಂದ್ರೆ ಇವತ್ತು ಬಾತ್ ಕರ್ಸೋದು. ಕರ್ಸಿ ಏನು ಹೇಳಿದ್ರು,
ಮಡಿ ಹ್ಯಾಂಗೆ ಮಾಡ್ತೀರಿ ಮುಂದೆ ನೀರೆಲ್ಲ ಮುಳುಗ್ತದ ಅಂತ ಕೇಳೋದು. ಮಡಿ ಹ್ಯಾಂಗೆ ಮಾಡೋದು ಏನೋ ಸಣ್ಣ ಅವರು ನಾವು ಗಪ್ಪೆ ಕೂತೀವಿ, ಯಾಕಂದ್ರೆ ಅದು ನಮ್ಗೆ ಉತ್ತರ ಕೊಡೋಕೆ ಆಗ್ತಿದ್ರೆ ಆಗ ಮಡಿ ಅಂದ್ರೆ ಏನು, ಮಡಿ ಅಂದರೆ ಈ ಮಡಿ ಬಂದ ಕಲಿಗೆ ಬಂದಾಗ ರುದ್ರಮಣಿ ದೇವರು ಇನ್ನೂ ಪಟ್ಟಾಚಾಗೋದಿತ್ತು ಒಂದು 4 ತಿಂಗಳ. ಅಲ್ಲಿ ಶಿರೋಣ ಬಂದಿದ್ರು ಮಠದಾಗ, ಅಲ್ಲಿನ ಪ್ರವಚನದ ಹೊಸಮಂತವ್ರ ದೇಶದಿಂದ ಕಾಶಿ ಕಲಿತ ಅವ್ರು ಕರ್ಕೊಂಡಿದ್ರು. ಅವ್ರಿಗೆ ಮಡಿ ಅಂದ್ರೆ ಏನು ಅಂತ ಕೇಳೋದು, ಅವ್ರಿಗೆ ಹೇಳಕ್ಕೆ ಬಂದಿಲ್ಲ. ನೀನು ಮಡಿ ಗೊತ್ತದ ಅಂತ ಹೇಳಿಲ್ಲ, ಇಲ್ಲ ಪ್ರವಚನ ಮಾಡೋದಟ್ಟೆ ಗೊತ್ತದ, ಮಡಿ ಅಂದ್ರೆ ಗೊತ್ತದ. ಅಲ್ಲಿಂದ ಅಲ್ಲೇ ಮಠದಾಗ ಇರ್ತಿದ್ರು, ಅಲ್ಲಿ ಹೋಗೋ ಹೆಂಗೆ ಹೋಗ್ತಿತ್ತು, ಅಲ್ಲಿ ಕೆಳಗೆ ಚಿಟ್ಕಾಯಿಸ್ಬಿಟ್ಟಿದ್ರು, ಹೇಳೋಕ್ಕೆ ಬರಲಿಲ್ಲ ರುದ್ರಮಣಿ ದೇವರು. ಅಲ್ಲಿಂದ ಮಂದಿ ಎಲ್ಲ ಕದ್ರು, ಅವ್ರಿಗೆ ಬಿಟ್ಬಿಡ್ರಿ, ಇಲ್ಲ ನಾವು ಪ್ರವಚನ ಬಂದಾಗ ಆಯಿತು. ನಿನ್ನ ಅಲ್ಲಿಗೆ ಮೇಲೆ ಸರಸ್ವತಿ ಬಂದಾಳ, ನಡೀನಿ ಮಾರ್ಕೆಟ್ ಹತ್ತಿರ ಹೋಗಿ, ನಿನಗೆ ಎಲ್ಲಿ ಕೂತಿದ್ರೆ ಗೊತ್ತಿ ಮಾಡಿದ್ರು. ಹೀಗೆ ಅವ್ರು ಅಂದ ವಾಕ್ಸಿದ್ದ ಸಲುವಾಗಿ ನಮಗೇನು ಹೇಳಿದ್ರಪ್ಪ ಅಂದ್ರೆ, ನೀ ಈ ಮಠ ಬೀಳ್ಕಂತೇಳಿ ವಿಚಾರ ಮಾಡಬೇಡ, ಕುದುರೆ ಒಂದೇ ಅಂತ ಮಾಡಬೇಡ, ಇಲ್ಲೇನೋ ರೊಕ್ಕ ಇಲ್ಲತ್ತ ವಿಚಾರ ಮಾಡಬೇಡ. ಏನಪ್ಪ ಅಂದ್ರೆ ನಾನು ಮೂರು ಮಾತು ಹೇಳ್ತೀನಿ ಅಂದ್ರೆ, ನೀನು ಏನಪ್ಪ ಅಂದ್ರೆ ಮೆಣಸಿನಕಾಯಿ ಚೀಲಗಳು ಇರ್ತಾವೆ ದೊಡ್ಡ ದೊಡ್ಡ, ಹಂಗೆ ತುಂಬ್ಕೊಂಡು ರೊಕ್ಕ ತರ್ತಿ ಒಂದು. ಮತ್ತು ಜಗತ್ತಿನಾಗ ಎಷ್ಟು ರಿವಾಲ್ವರ್ ಅದಾವ ಯೂಸು ಬಂದ್ರೆ ನೀನು ಮಾಡಲ್ಲ. ಮೂರನೇದ್ದು, ಜಗತ್ತಿನ ಎಲ್ಲ ಸ್ವಾಮಿಗಳು ಒತ್ತಡಿ ನೀವು ಒಬ್ಬನೇ ಸೊಳ್ಳೆ ಅಸಲಿ ನಾಟಕ ನೋಡು ಅಂತ ಹೇಳಿದ್ರು. ಆ ಒಂದು ವಿಶ್ವಾಸ ನಮಗೆ ಕೂತ್ಬಿಡ್ತಾವೆ. ಅದರಿಂದ ನಮ್ಗೆ ಅಧೈರ್ಯ ಅನ್ನೋದು ಹೋಗ್ಬಿಡ್ತು, ಹೆದರಿಕೆ ಅನ್ನೋದು ಹೋಗಿಬಿಟ್ಟಿದೆ. ಅವತ್ತಿನದು ಹೆದರಿಕಿಲ್ಲ. ಈ ಸದ್ಯ ಪ್ರಾಣ ಹೊಡಿತಾರೆ ಅನ್ನೋದು ನಮ್ಗೆ ಹೆದರಿಕೆ ನೋಡಿದ್ರು ಬಂದಿದೆ. ಕಾಶಿ ಪೀಠದಾಗ ಗೇಟ್ನಾಗ ಹೋಗ್ಬೇಡಿ, ನಿಮ್ಗೆ ಹೋಗ್ತದ ಹೋಗ್ರಿ ಒಂದು ಪೀಠ ಸರ್, ನಮ್ಗೆ ಹೆದರಿಕೆ ಬಂದಿದೆ. ಅವತ್ತಿನ ಇವತ್ತಿನ ಹೆದರಿಕೆ. ಒಂದು ಪ್ರಶ್ನೆ ಭಾಳಷ್ಟು ಸಮಾಜದಲ್ಲಿ ಕೇಳಿ ಬಂದಿರುತ್ತೆ, ಹಿಂದಿನ ನಿಮ್ಮ ಗುರುಗಳು ಈಗಲೂ ನಿಮಗೆ ದರ್ಶನ ಕೊಡ್ತಾರೆ, ನಿಮಗೆ ಮುಂದಿನ ದಿಕ್ಸೂಚಿಯನ್ನು ತೋರಿಸ್ತಾರೆ ಅಂತಕ್ಕಂಥದ್ದು ಈ ಭಾಗದ ಜನರಲ್ಲಿ ನಂಬಿಕೆ ಇದೆ. ಇದು ನಂಬಿಕೆ ಐತಿ, ಇದು ಅಂತರಾತ್ಮಿಕ ಬಾಹ್ಯ ರೂಪದ ಹೇಳುವ ವಸ್ತು ಅಲ್ಲ ಸರ್. ಆ ನಂಬಿಕೆ ಅದ, ಅವ್ರಿಗೆ ಅದ, ನಮಗೂ ನಂಬಿಕೆ ಅದ. ಅದ್ರಾಗ ನಮ್ಗೆ ಇರ್ತದೆ ಕೆಲವೊಂದು ಆತ್ಮಾನುಭವದಾಗೆ ಇರ್ತದೆ, ಅದು ಹೊರಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಅದು ಅಷ್ಟೇ ಸತ್ಯ. ಹೊತ್ತೊಂಟ್ರು ಹೊತ್ತು ಮುಳುಗಿದ್ರು ಅವ್ರ ಆಶೀರ್ವಾದದಿಂದ ಇನ್ನೂ ನಾವಿದ್ದೇವೆ. ನಮ್ಮ ಹೃದಯ ಮಂದಿರದಾಗ ಅವರೇ ಅದ. ನಾವು ಪರಂಪರೆ ಎಲ್ಲ ಜಗದೊಳಗೆ ತಿಳಿಕೆ ಗುರುಗಳು ಪರಂಪರೆ ಸಂಭಾಳಿಸ್ತೇವೆ, ಆದ್ರೆ ಹೃದಯ ಮಂದಿರದ ಮಾತ್ರ ಅವ್ರಿಗೆ ಪ್ರಥಮ ಸ್ಥಾನದ ಇವತ್ತು ಪಡಿತಾರೆ. ನೀವು ಪಟ್ಟಾಧ್ಯಕ್ಷ ಇದ್ದಾಗ ಯಾವ ಜಗದ್ಗುರುಗಳ ಪ್ರೇಮ ಮಾರ್ಗದರ್ಶನ ನಿಮಗೆ ಹೆಚ್ಚಾಗಿತ್ತು, ಯಾವ ರೀತಿ ಸಲಹೆ ಕೊಡ್ತಿತ್ತು? ನಾವು ಪಟ್ಟಾಧ್ಯಕ್ಷರಿದ್ದಾಗ ವಿಶ್ವೇಶ್ವರ ಶಿವದೇವರ ಕೃಪಾ ಇತ್ತು, ಮತ್ತು ಶ್ರೀಶೈಲ ಜಗದ್ಗುರು ನಮ್ಯಾಗ ಅತಿ ಅಂತಃಕರಣ. ಶ್ರೀಶೈಲದ ಯಾವ ಜಗ? ಉಮಾಪತಿ ಜಗದ್ಗುರು. ಯಾಕಂದ್ರೆ ಅವರು ನಾವು ಇದ್ದೇವೆ ಅಲ್ಲಿ ಕಾಶಿಯಲ್ಲಿ ಕಲಿಯಿದ್ದಾಗ, ಅವ್ರಿಗೆ ನಾವು ಕೈಲೇ ಮಾಡ್ಕೊಂಡು ಊಟ ಮಾಡ್ತಿದ್ದೇವೆ. ಉಳಿದವ್ರು ಯಾರು ಮಾಡ್ತೀವಿ, ನಾವು ಒಬ್ಬರೇ ಮಡಿ ಅಂತೇಳಿ ಕೈಲೇ ಮಾಡ್ಕೊಂಡು. ಅವರು ಜಯದೇವಾಡಿ ಮಾಡ್ದಾಗಿರ್ತಿದ್ರು, ಬೇರೆ ಮಾಡ್ದಾಗ. ಇಲ್ಲಿ ಬಂದಾಗ ಕಿಟಕಿದಾಗ ಹಣಿಕೆ ಹಾಕಿ ನೋಡ್ತೀನಿ, ಏನು ನಡೆಸಕ್ಕೆ ಅಂದ್ರೆ ಬರೀ ಒಂದು ರೊಟ್ಟಿ ಉಣ್ಣಕತ್ತಿ, ಒಂದು ಚಪಾತಿ ಹತ್ತಿ ಬರ್ತಿದ್ರು. ಅವ್ರ ಸ್ವಭಾವನೂ ಚಲೋ ಇತ್ತು, ಅವ್ರ ಮೆತ್ತಿಗೆ ಅಂತೇಳಿ ಅವ್ರದ್ದು ನಮ್ಮದು ಒಂಥರದ ಭಾವನೆ. ಪಟ್ಟಾಧ್ಯಕ್ಷ ಆಗಿ ಹೆಂಗೆ ನಡ್ಕೋಬೇಕಂತ ಏನು ಅವ್ರ ಮಾರ್ಗದರ್ಶನ ಕೊಡ್ತೀವಿ? ಪಟ್ಟಾಧ್ಯಕ್ಷರು ನಾವೇ ಮೊದಲು ಪಟ್ಟಾಧ್ಯಕ್ಷ ಆಗಿದ್ದೆ. ಅವ್ರು ಪಟ್ಟಾಧ್ಯಕ್ಷ ಆಲಾಂಡ ಜಗತ್ತೊಳಗಿದ್ರಲ್ಲ, ಶ್ರೀಶೈಲ ಜಗತ್ತರು. ನಮ್ಮ ಅನುಭವ ಅವ್ರಿಗೆ ಹೇಳ್ತಿದ್ದೆವು. ಮತ್ತು ಅವ್ರಿಗೆ ಏನು ಮಾಡಿದೆವಪ್ಪ ಅಂದ್ರೆ, ಒಮ್ಮೆ ಉತ್ಸವ 5 ಜ್ಯೋತಿರ್ಲಿಂಗ ನೋಡೋದು ಮಾರಾಟದಾಗ 5 ಹಾಗೆ ಹೋಗಬೇಡಿ ಅಂತೇಳಿ ಸೊಲ್ಲಾಪುರದ ಒಂದು ಉತ್ಸವ, ಆನಂತರ ನಾಂದೇಡು, ಪರಬಣಿ, ಒಂದು ರೌಂಡ್ದಾಗ ಎಲ್ಲ ಕಡೆ ಉತ್ಸವ ಮಾಡ್ಕೊಂಡು ಬಂದೆವು. ಅವತ್ತಿನ ನಮಗೆ ವಿಶೇಷ ಪ್ರೇಮ ಬೆಳೀತು. ಇವ್ರಿಗೆ ಇಲ್ಲಿ 1988 ಇಲ್ಲಿ ಬಂದಿತ್ತು. ಆಯಾ ವಿಶೇಷ ಪ್ರೇಮ ಅವತ್ತಿನ ಇವ್ರಿಗೆ ಜಗತ್ತು ಮಾಡ್ಕೊಂಡು ನಾವು ತಲೆ ಸೇರಿ. ಶಿರಾಡೋನ್ ಮಠ ನಿಮ್ಮದೇ ಮಠ ಬಡತನದಲ್ಲಿದ್ದಾಗ ಪೀಠಾಚಾರ ಸಲುವಾಗಿ ಅಷ್ಟು ಖರ್ಚು ಮಾಡಬೇಕು, ಅಷ್ಟು ದುಡಿಬೇಕು ಅಂತನ್ನುವಂಥ ಭಾವನೆ ಯಾಕೆ ಬಂತು? ನಮ್ಮ ಕರ್ತವ್ಯ ಪರಂಪರದ ಧರ್ಮ ಪ್ರಚಾರ ಆಗಲಿ, ಸಮಾಜ ಧರ್ಮ ಪ್ರಚಾರ ಆಗಲಿ. ಮತ್ತು ನಾವು ಆ ಬೀಳಕ್ಕೆ ಮಠ ಅದ, ನಾವು ಇದ್ದ ಮೇಲೆ ಇರಕರೆ ಬೇಕು. ಮಾಡ್ತಾ ಹೋದ್ರೆ ಆತ್ಮದ ಮುಂದೆ ಆತ್ಮವಿಶ್ವಾಸ ಇತ್ತು. ಎಲ್ಲಿದ್ದಾರೆ ಒಂದು ಸ್ವಲ್ಪ ದುಡ್ಡು ತರೋದು, ಒಂದು ಗೋಡಿ ಕಟ್ಟೋದು, ಮತ್ತೊಂದು 10% ಗೋಡಿ ಕಟ್ಟೋದು. ಇವು ಮಾಡ್ತಾ 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 ಪ್ರಗತಿ ಆಗಿದೆ. ಇದು ಆಶ್ರಮ ತೊಗೊಂಡೆವು. ಆಶ್ರಮ ₹1 ಇಲ್ಲ, ಆದರೂ ಮಾಡೋದು. ಹ್ಯಾಂಗೆ ಮಾಡೋದಪ್ಪ? ಇಲ್ಲಿ ಒಂದು 2 ಎಕರೆ ತೊಗೋಬೇಕಪ್ಪ ವಿಚಾರ ಬಂದ್ಮೇಲೆ ಒಂದು 60 ಮಂದಿ ಕರೆದೇವು ಮೀಟಿಂಗ್. ಮತ್ತು ತೊಗೋಬೇಕು, ರೊಕ್ಕ ಇಲ್ಲ, ಹ್ಯಾಂಗತ್ತ ಅವ್ರು ತೊಗೋರ. ಮತ್ತು ಈ ರೊಕ್ಕ ಹೆಂಗೆ ಮಾಡೋದು? ಹೆಂಗೆ ಚರ್ಚೆ ಮಾಡಿದ್ರು. ಆದರೆ ತೊಗೊಂಡು ನೀವೇ ಹೇಳಿದ್ರು. ನಾವೇನು ಹೇಳಿದೆವಪ್ಪ ಅಂದ್ರೆ, 4 ಎಕರೆ ತೊಗೊಳ್ಳೋಣ, 2 ಎಕರೆ ಮಠಕ್ಕೆ ಆತ, 2 ಎಕರೆ ನಿಮ್ಮ ಪ್ಲಾಟ್ ಆತಾವ. ಅದ್ರದಾಗ ಅದಕ್ಕೆ ಎಷ್ಟು ಕೂಡ್ತದೆ? 2,50,000 ಇತ್ತು. 2 ಲಕ್ಷದಾಗ ಎಷ್ಟು ಆತ ನೋಡ್ರಿಪ್ಪ, 4,000 ಕೊಡ್ತದೆ. 4,000 ಮಾಡಿದ್ರೆ ತಂದು ಕೊಟ್ಟರು. ಇದು ಮಾಡಿದೆವು. ಮತ್ತೆ ಬೆಳ್ಕೊತ ಹೋಯ್ತು. ನಾನು ನಿನಗಂದ್ರು 20 ಎಕರೆ ಆಗ್ಯದ.
6 ಎಕರೆ ಟ್ರಸ್ಟ್ ಈಗ 14 ಎಕರೆ ಹೌಸಿಂಗ್ ಸೊಸೈಟಿ. ಹೌಸಿಂಗ್ ಸೊಸೈಟಿ. ಈಗ ನಾವು ರೊಕ್ಕಿಲ್ಲೇ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಈ ಜೀವನದಾಗ. ನಮ್ಮಲ್ಲಿ ಯಾವಾಗಲೂ ರೊಕ್ಕಿಲ್ಲ, ಇವಾಗೂ ಇಲ್ಲ, ಮುಂದೂ ಇರಲ್ಲ. ಆದ್ರೆ ನಾವು ಏನು ಇಚ್ಛೆ ಪಡ್ತೀವಿ ಅದು ಆಗ್ಲಾದ್ರೆ ಉಳಿಯಲ್ಲ. ಎಷ್ಟೇ ಕೋಟಿ ರೂಪಾಯಿ ಮಾಡ್ತೀವಿ ಅಂದ್ರೆ ಸಹಿತ ಅದಕ್ಕೆ ಯಾರೇ ಒಂದು ಸಹಾಯ. ನಿಮ್ಮ ಜಗದ್ಗುರುಗಳಾಗಬೇಕು ಅಂತ ಯಾರು ಅಪೇಕ್ಷೆ ಪಟ್ಟರು, ಯಾಕೆ ಅಪೇಕ್ಷೆ ಪಟ್ಟರು? ಜಗದ್ಗುರು ಆಗ್ಬೇಕಂತೇಳಿ ನಮಗೆ ಅಪೇಕ್ಷೆ ಪಟ್ಟವರು ಮೊದಲು ನಮ್ಮ ಗುರುಗಳೇ ಸಿದ್ದೇಶ್ವರ ಜಗದ್ಗುರು ಕೇದಾರ್. ಸಿದ್ದೇಶ್ವರ ಲಿಂಗರು ಈ ಯಜ್ಞಕ್ಕಿಂತ ಮುಂಚೆನೆ ಪಟ್ಟಿದ್ರು. ಯಾಕೆ ಪಟ್ಟಿದ್ರಪ್ಪ ಅಂದ್ರೆ ಅವ್ರು ಅಂಬಾಜೋಗ ಮಠಕ್ಕೆ ಇರ್ತಿದ್ರು, ನಾವಿಲ್ಲಿ ಇರ್ತಿದ್ದೆವು. ನಮ್ಗೆ 78ನೇ ಇಸ್ವಿದಾಗ ಇಲ್ಲಿ ಬಂದಿದ್ರು ಅವ್ರು ಕಾರ್ಯಕ್ರಮಕ್ಕೆ ವಿಶ್ವೇಶ್ವರ ಜೊತೆ. ನಮ್ಮ ಸಭಾ ಅವರಿಗೆ ಹಿಡಿಸಿತ್ತು. ಅದಕ್ಕೆ ಅಲ್ಲಿ ನಮಗೆ ಚಿಂಚೋಳಿ ಒಂದು ಸೊಲ್ಲಾಪುರದಾಗ ಅವ್ರ ಮನ್ಯಾಗ 89ನೇ ಇಸ್ವಿಯಾಗ ಕೇಳಿದ್ರು ಅವ್ರು, ನೀವು ನಮ್ಮದು 5 ವರ್ಷ ರಾವಲ್ಲಾಗಿರಲಿ ನಾವು ಜಗದೊಳಗಿತ್ತು ಮತ್ತು ನೀವು ಮಾಡ್ತೀರಿ ನೋಡಿದೆ. ನಿಮಗಿರಲಿ ನಮಗಿರಲಿ. ನಾವು ದೂರ ಇತ್ತು. ಮುಂದೆ ಅದು ಹಂಗೆ ಹೋಯ್ತು ಅಂದ್ರೆ ಮುಂದೆ 3-4 ವರ್ಷನಾಗ ಲೋಣಾವಳ ಹತ್ರ ಒಂದು ಶಿಬಿರ ಇತ್ತು, ಕಾಶಿ ಜಗತ್ತು ಪುಣೆ ಹತ್ರ. ಆ ಲೋಣಾವಳದಾಗ ಅಲ್ಲಿ ಕಾಶಿಯವ್ರಿಗೆ ಹೇಳಿದ್ರು, ನೀವು ಒಪ್ಪಿಸ್ತೀರಿ ನೋಡಿದ್ರು. ಚಿಡುಗು ಪೇರ್ ಹಚ್ಕೊಂಡ್ರು, ಯಾರು ಹೇಳಿದ್ರು ಕೇಳೋರು, ನೀವು ಒಪ್ಪಿಸ್ತೀರಿ ನೋಡಿದ್ರು. ಅಲ್ಲ ಶ್ರಮಿಸ್ಕೊಂಡು ನೀವು ಆದ್ರೂ ಚಲೋ ಆಗ್ತದ ಹಂಗೆ ಹಿಂಗೆ ಅಂತ ಹೋತು ಅಂದರು. ಏನು ಮಾಡಿದ್ರೆ ಜಗತ್ತು ನಂಗೆ ಇದೇ ಇರ್ತದೆ ಹಿಂಗೆ ಅಂದೆವು. ಆದರೂ ಅದಕ್ಕೆ ನಾವು ಬೆಲೆ ಕೊಟ್ಟು ಸುಮ್ಮನೆ ಹತ್ರ ಹೋಗ್ಬಿಟ್ಟಿರ್ತೇವೆ. ಅಲ್ಲಿ ಮುಂದೆ 94ನೇ ಇಸ್ವಿ ದಿಲ್ಲಿಯಾಗ ಒಂದು ಕಾರ್ಯಕ್ರಮ ಇತ್ತು, 5 ಮಂದಿ. ಅಲ್ಲಿ ಮೈಸೂರದವ್ರು ಇರ್ತಿದ್ರು ನೋಡೋದು, ಕಾಲಿ ಮಠ ಅಂತ ಯಾವ್ದು ಒಬ್ಬರು ಬೆಂಗಳೂರದವ್ರು ದೊಡ್ಡ ಮಠ ಕಟ್ಸಿದ್ದವರು, ಶಕ್ತಿಪೀಠ ಅಂತ. ಅಲ್ಲೇ 5 ಮಂದಿ ಇಳಿಸಿದ್ರು. ಅಲ್ಲಿ ಏನು ಮಾಡಿಬಿಟ್ಟಿದ್ರು, ಇಲ್ಲಿ ಒಬ್ಬರದು ಧಾರೇಶ್ವರ ಅನ್ನೋರಿಗೆ ಚೇರ ಮಾಡ್ಬೇಕಂತ ನಮ್ಮ ಊರುಗಳು ಕರ್ಕೊಂಡ್ರು. ಯಾರು ನಮ್ಗೆ ಸಾಥ್ ಕೊಡಲ್ಲ ಅಂತ. ಅದು ನೋಡೋ ಕೂಡಲೇ ಹೊಟ್ಟಿಗೆಯವರು ಮಾದಲಿಗೋದವ್ರಿಗೆ ಕೆಲವೊಂದು ತಿಳಿತಿರು, ಇನ್ನೇನು ಅಂತಂದ್ರೆ ಮಾಯ ಬಂದಂತಾರೆ ಅಂತೇಳಿ ಅಲ್ಲಿ ಪ್ರಸ್ತಾವ ಶುರು ಆಯಿತು. ಅವ್ರವ್ರು ಚರ್ಚೆ ಮಾಡಿದ್ರು. ಕೇದಾರ ಜಗದ್ಗಳು, ಕಾಶಿ ಜಗದ್ಗಳು, ಮಾದಲಿಗೋ ಸ್ವಾಮಿಗಳು, ಮತ್ತು ಅದಕ್ಕಾಗದು ನಾವು ಅವತ್ತೇ ಮಾಡಿದ್ದು 94ನೇ ಇಸ್ವಿ. ಮಾದಲಿಗೋ ಸ್ವಾಮಿಗಳು ಮತ್ತು ಚಿಡುಗುಪ್ಪ ಸ್ವಾಮಿಗಳು, ನಾಗಣಸೂರು, ಹಿಂಗೊಂದು 5-6 ಸ್ವಾಮಿಗಳಿದ್ರು. ಆ ಶಶಿಧರ್ಲಿಂಗ ಪೂಜೆ ಇದ್ದ, ಅವರು ಇದ್ದವಾಗ. ಅಲ್ಲಿಂದ ಅವ್ರಿಗೆ ಚರ್ಮ ಇವ್ರಿಗೆ ಮಾಡೋದು ಇಲ್ಲ, ಕಾಶಿ ಇರೋದು ಅವ್ರಿಗೆ ಮಾಡೋದು ತರಸು ನಮಗೆ ಕರ್ಸೋದು. ಗೌಡಗೋ ಸ್ವಾಮಿ ಕರ್ಸದ್ರೊಳಗೆ. ಮತ್ತು ನಾವು ಹಿಂಗೆ ಮಾಡ್ಬೇಕಂತ ಮಾಡಿದೆವು, ನೀವು ಆತೀರಿ ಅನ್ನೋದು. ನಮಗೆ ವಚಮನ ಮತ್ತು ಒಲ್ಲಂದ್ರೆ ಏನಂತಾರೋ, ಹ್ಞೂ ಅಂದ್ರೆ ಏನಂತಾರೋ. ನಾವು ಇವ್ರ ಮಾತೆಲ್ಲ ಒಲ್ಲಂದ್ರೆ ಇವ್ರಿಗೆಲ್ಲ ಗ್ಯಾಂಗ್ ದೂರ ಐತೆ. ನಾವು ಮಾಡೋದು ಹೆಂಗೆ ಮಾರಾಟದಾಗ ಮಾಜರಗೌದವರಾಗಲಿ ಮತ್ತು ಹೊಟ್ಟಿಗೆಯವರಾಗಲಿ ಇದೆಲ್ಲ ಗ್ಯಾಂಗ್ ಹೋಯ್ತವ. ನಮ್ಮ ಮುಂದೆ ಪ್ರಗತಿ ಹಂಗೆ ನಮ್ಗೆ ಇನ್ನೂ ಅಷ್ಟಾಗಿರ್ಲಿಲ್ಲ ನಾಳೆ. ಅದಕ್ಕೆ ವಿಚಾರ ಮಾಡ್ತೀವಿ ಹೊರಗೆ ಬಂದೆವು. ಗೌಡಗೋದ್ರೆ ಕರ್ಕೊಂಡು ಗೌಡಗೋದ್ರೆ ಏನಂದೇವು, ನೀವು ಆತಿನ ನೀವು ವಚನ ಕೊಟ್ಟರೆ ನಾವು ಹ್ಞೂ ಅಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ನೀವು ವಚನ ಕೊಡ್ರಿ ಅಂತ ನಾ ಮುಂದೆ ಆತಿನ ಅಂತ ಒಪ್ಕೊಂಡ್ರು. ಅವ್ರಿಗೆ ಹೋಗಿ ಒಂದು ಪ್ರಶ್ನೆ ಇಟ್ಟೆವು ಕಾಶಿಯವರಿಗೆ. ಅಲ್ಲ ಈಗಂತೂ ಹ್ಞೂ ಅಂತೇವು, ಅಕಸ್ಮಾತ್ ಮುಂದೆ ನಮ್ಗೆ ಒಲ್ಲ ಅನಿಸ್ತಂದ್ರೆ ನಾವು ಹೇಳಿದ ಮನುಷ್ಯ ಮಾಡ್ತೀರಿ ಅಂತ ಕೇಳಿದ್ರು. ಆ ಹೆಸರು ಹೇಳಿದ್ರೆ ವಿಚಾರ ಮಾಡ್ತೇವೆ, ನಾನು ಒಪ್ಪಲ್ಲ ಅಂದರು. ಆಯ್ತು ನೋಡೋಣ ತಳಿಕೆ, ನೋಡೋಣ ಮುಂದೆ ತಳಿಕೆ. ಅವತ್ತು ಕಾಲದ ನಂಬಲ್ಲಿ ಬಾಂಡ್ ಪೇಪರ್ ಮಾಡೋದು. ಇವರೇ ಉತ್ತರಾಧಿಕಾರಿ ಇದ್ರು, ಎಲ್ಲರೂ ಸಹಿ ಅದಾವ. ಇನ್ನು ಎಲ್ಲ ಮಾಡಿದ್ರು, ಎಲ್ಲ ಮುಗೀತು. ಮುಗಿದ ಮ್ಯಾಗ ಮತ್ತಂದ್ರೆ ಅಲ್ಲಿಂದ ಮುಂದೆ ಚೇಲ ಮಾಡ್ಬೇಕಲ್ಲ. ಚೇಲ ಮಾಡೋ ಸಂದರ್ಭದಲ್ಲಿ 95ನೇ ಇಸ್ವಿದಾಗ ಬಾಲಕತ್ರು. ನಾವೊಂದು ಇನ್ನೊಂದು 4-5 ವರ್ಷ ಹಿಂಗೆ ಡಾಕ್ಲಾಸ್ಕೊಂಡು ಚಲೋ ಆಯ್ತು ನಮ್ಗೆ. ಯಾಕಂದ್ರೆ ಆರಾಮ್ಸಿ ಕೆಲಸ ಮಾಡಕತ್ತೇವು. ಇನ್ನೂ 10 ವರ್ಷದ ಅವ್ರಿಗೆ ಏನಾಗಿರುತ್ತೆ ಹಿಂಗೆ ಕಲ್ಪನೆ ನಮ್ಮ ತಲೆಗೆ. ಆದರೂ ಒಂದಿನ ಕಳಿಸಿದ್ರು ಅವ್ರು. ಅವ್ರು ಹೋಗಿ ನಮ್ಮ ಹೆಸರು ತೋಡ್ಕೊಂಡು ಅವ್ರು ಮಾನ್ಯತೆ ತಂದರು ಚೇಲ ಮಾಡೋದು, ಸಂಗಯ್ಯ ಹಿರೇಮಠ ಅಂತೇಳಿ ತಂದ್ಮೇಲೆ ಕಾಶಿಯವರು ಕಳಿಸಿದ್ರು. ಭಾಷೆಯಾಗ ಅವರು ಅನುಷ್ಠಾನ ಇತ್ತು. ಇಲ್ಲ ನೀವು ಹೋಗ್ಬೇಕಾಗ್ತದೆ ಈಗ. ಆದ್ರೆ ನಾವು ಊರವ್ರು ಬಿಡಲ್ಲ. ನಾವು ನಡುವೆ ಏನಾಗಿತ್ತಂದ್ರೆ 91ನೇ ಇಸ್ವಿದಾಗ ರಂಭಾಪುರಿ ಜಗದ್ರು ತೀರ್ಕೊಂಡ್ರು. ಯಾರು? ರುದ್ರಮಣಿ ಜಗದ್ರು. ಅದು ಏನಂದ್ರೆ ಅಪಪ್ರಚಾರ ಆಗಿ ನಾವು ಕೇದಾರದಾಗ ಅನ್ಸ್ಕೊಂಡಿದ್ದೆವು. ನ್ಯಾರ ಕೇದಾರನಾಥ ಬನ್ನಿ ಇಲ್ಲಿ ಏನು ಊರಾಗ ಯಾರು ಏನಾರ ಅಲ್ಲ ರಂಭಾಪುರಿ ಪೀಠಕ್ಕೆ ಇವ್ರು ಮಾಡ್ತಾರೆ ಹೆಂಗೆ ಅಪಪ್ರಚಾರ ಆಗಿಬಿಟ್ಟದ. ಅದು ಆಗಿಬಿಟ್ಟದ. ಕೆಲವೊಂದೇನು ಬರ್ಪದಾಗ ಮುಳುಗಿರುತ್ತೆ, ಅದನ್ನು ಪ್ರಚಾರ ಆಗಿತ್ತು. ಅವ್ರಿಗೆ ಪೀಠಕ್ಕೆ ಮಾಡ್ತಾ ಇರ್ತಾರೆ ಪ್ರಚಾರ. ಯಾರ ಕಸ ಹೊಡಿಕೆ ಅಲ್ಲಂತ ಅವ್ರು ಅಂದ್ರೆ ಇವ್ರದ್ದು ಅದೆಲ್ಲ ಈ ಕಡೆ ಊರಾಗೈತಿ. ಇನ್ನು ಕೇಳ್ತಾರೆ ಅಲ್ಲಿ ಬಂದು 700 ಮಂದಿ ಬಂದಿತ್ತು ಆ ಕಡೆ ನಮ್ದು ಸಮಾಪ್ತಿ ಮ್ಯಾಲ ಕೇದಾರ ಬಂದು ಎಲ್ಲರೂ ಕಾಲು ಹಿಡಿದು ಅಳ್ಕೊಳ್ಕೋತು. ನೀವೇ
ಯಾರು ಹೇಳ್ಯಾರ ನಿಮ್ಮ ಜಗತ್ತೊಳಗೆ ಬೆಳಕೈತಂತ ಅವಕ್ಕೇನೋ ಯಾರು ಅಂದ್ರೆ ಹಂಗಂದ್ರು ಇವ್ರಿಗೆ ಇವ್ರು ತೋರ್ಗಳೈತೆ. ನಮ್ಮದು ಅವತ್ತಿ ಬಿಸಿಲು ಬಿದ್ದಿತ್ತು, ಕೇದಾರನಾಥ್ ಮಂದಿರ ಮುಂದೆ ಧರ್ಮಸಭಾ ಆಯಿತು. ಆ ಧರ್ಮಸಭಾದ ಹಿಂಗೆ ಕೈ ಇಟ್ಟು ಎಂದೆಂದೂ ಶಿರಾಡನ ಜೀವಂತಿರ್ತಾರೆ ಬಿಡಲ್ಲ ಅಂತ ನಾವು ಪ್ರತಿಜ್ಞೆ ಮಾಡಿದ್ದು. ಜಗತ್ತಲ್ಲಿ ಆಗಲ್ಲ ತಲೆ ಶಿರಾಡನ ಬಿಡಲ್ಲ ಬಿಡಲ್ಲ. ಅವ್ರಿಗೆ ಸಮಾಧಾನ ಸಲುವಾಗಿ ಆಗಲಿ ಅಥವಾ ನಮ್ಮ ಮನಸ್ಸಿನ ಭಾವನೆ ಆಗಲಿ. ಅದರಿಂದ ಕಾಶಿಯವ್ರಿಗೆ ನಾವು ಹೇಳಿದೆವು, ನಾವು ಹಿಂಗೆ ಪ್ರತಿಜ್ಞೆ ಮಾಡಿದ್ದೆವು, ನಾವು ಶಿರಾಡನ ಬಿಡೋಕ್ಕಾಗಲ್ಲ. ಈಗ ಜಗತ್ತೊಳಗೆ ಆಲ್ಕತ್ರಿ ಅಲ್ರಿ, ನಮ್ಮ ಊರವ್ರು ಬಿಡಲ್ಲ, ನಾವು ನಮ್ದು ಇಚ್ಛೆ ಅನ್ನೋದು. ಈಗ ಸುಮ್ಮ ಚೆನ್ನಾಗಿ ಬರೋದು ಆಯ್ತು ಅಂತೇಳಿ ಹೊಂಟೆವು ಅಂದ್ಕೊಂಡಿಂದ ಸಿಗಿಬಿದ್ದೇವೆ ಅಂದರೆ ಹಂಗೆ ತೆರೆ ಬಂತು. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಇಬ್ಬರು ಚೇಲ ಮಾಡಿಬಿಟ್ಟು ಅಂದ್ರೆ ಅವ್ರಿಗೆ ತುರುಕಿ ನಾವು ಬಾಜು ಬರ್ಲಿಕ್ಕೆ ಬರ್ತದೆ ಅಂತೇಳಿ ರಾತ್ರಿ 12 ಗಂಟೆಗೆ ಔಷೇಕರ್ಗ ಮತ್ತು ಒಡಂಗಳಿ ಇವರಿಬ್ಬರಿಗೆ 12 ಗಂಟೆಗೆ ಕರೆಸ್ಕೊಂಡು ಮುಂಜಾನೆ 8 ಗಂಟೆ ಟ್ರೈನ್ ಆಗ್ತದೆ ದಿಲ್ಲಿ. ಇವ್ರಿಗೆ 3 ಮಂದಿ ಮಾಡೋದು ಚೇಲ ಅಂತೇಳಿ. ಯಾಕಂದ್ರೆ ನಮ್ಮ ಐಡಿಯಾರಿಗೆ ಗೊತ್ತಿಲ್ಲ, ಅವ್ರು ಸುಮ್ಮನೆ ಏನೋ ಮಾಡ್ತಿರ್ತಾರೆ, ಹಿಂಗೆ ಇಷ್ಟೇ ಮಾಡಿದ್ರು ಸುಮ್ಮ ಕಳಿಸಿರ್ತಾರೆ. ಅಲ್ಲಿಗೆ ಹೋಗಿ 3 ಮಂದಿ ಚೇಲ ಆದೆವು. ಚೇಲ ಆಗಿ ಪೂಜೆ ಪ್ರಶ್ನೆ ಬಂತು. ಪೂಜೆ ಮಾಡೋದು ನಾವು ಸರಸ್ವತಿ ಔಷೇಕರ ಪೂಜೆಗೆ ನಾಯೇ ಆಗಲ್ಲಪ್ಪ ತಂದೆವು. ಪೂಜೆಗೆ ಅವ್ರಿಗೆ ಹಚ್ಚಿದೆವು. ಹಚ್ಚಿ ಈ ಕಡೆ ಬಂದೆವು. ಬಂದ್ಮ್ಯಾಗ ಮುಂದೆ ನಮ್ಮ ಗುರುಗಳು ಚಿಡಾಸಕತ್ತು. ನನಗೆ ಕಷ್ಟ ತಪ್ತಾರೆ, ನೀವು ಮಾಡಿರೋ ಉಪಯೋಗ ಹಂಗೈತಿ ಹಿಂಗೈತಿ. ಇವ್ರು ಚಿರಡಿ ಬರ್ಲಿಕ್ಕತ್ತ ಅಲ್ಲಿಂದ ನಾವು ಸಹಿತ ಹಿಂಗೆ ಡಾಕ್ಟರ್ ಸಖತ್ ಪ್ಲ್ಯಾನ್ ಆಗಿದ್ದೆವು. 80, 98, 90, 90 ಅಂತ. ಮುಂದೆ 99 ಏನಾಯಿತು, ಔಷೇಕರ್ ಏನು ಮಾಡ್ದ, ಅರ್ಧ ಹಾಕಿ ನಾನು ಹಾಕ್ತೇನೆ. ಇವ್ರು 4 ಮಂದಿ 5 ಮಂದಿ ಬರೆದು ಕೊಟ್ಟಿದ್ರು ಗವರ್ನರ್ಗೆ, ಇವರೇ ಇನ್ನು ಮುಂದೆ ಉತ್ತರಾಧಿಕಾರಿ ಬರೆದು ಕೊಟ್ಟಿದ್ದೆ. ಅದನ್ನು ಆ ಕಡೆ ಲಕ್ಷ ಇದ್ದಿಲ್ಲ ಅಂತ ಸುಮ್ಮನೆ ಬರೆದು ಕೊಟ್ಟರು ಅಂತ. ಅವ 5 ಮಂದಿ ಮೀರಿ ಅರ್ಧ ಹಾಕಿದ್ನಲ್ಲ, ಅವತ್ತು ನಮ್ಮ ಮನುಷ್ಯ ಬಂತು, ಇನ್ನು ಹಾಗೆ ತಿರ್ಬೇಕು, ನಾವು ಉಳಿಯಲಕ್ಕ ಬಿಡಲಕ್ಕ ಏನೇ ಕಳೆಯಲಕ್ಕ. ನಮ್ಮದೆಲ್ಲ ಗಂಟು ಕಟ್ಟಿಟ್ಟೆವು ನಮ್ಮ ಆನಂದ. ಅಲ್ಲಿ ಜಿತಿ ಬಿದ್ದು ಈ ಪಂಡ ಆಯ್ತು.